ಹಾಯ್, ನಾ ಡೈಲಿ ಲಾಗ್ ಅಪ್ಲೋಡ್ ಮಾಡಿದ್ಗಳೇ ನಂಗೆ ಫಸ್ಟ್ ಮೆಸೇಜ್ ಏನು ಬರ್ತದಂದ್ರೆ ನಿಮ್ಮ ಊರು ಯಾವ್ದಕ್ಕ ಅಂಥೇಳಿ. ನಮ್ಮೂರು ಯಾದಗಿರಿ ಡಿಸ್ಟಿಕ್ನಾಗ ಒಂದು ಹಳ್ಳಿಯ. ಭಾಳಷ್ಟು ಮಂದಿಗೆ ನಮ್ಮ ಊರು ಯಾವುದಂತ ಗೊತ್ತು, ನನಗೆ ಮೆಸೇಜ್ ಮಾಡ್ತಿರ್ತೀರಿ. ಸೆಕ್ಯೂರಿಟಿ ಪರ್ಪಸ್ ಇಲ್ಲಿ ಹೇಳಲ್ಲ ಅಷ್ಟೇ. ನಾನು ಇವತ್ತು ನಮ್ಮ ಕಾಕನ ಅಂಗಡಿಗೆ ಬಂದಿನಿ. ನಮ್ಮ ಕಾಕ ಇವರು, ಅವ್ರದ್ದು ಮೆಡಿಕಲ್ ಸ್ಟೋರ್ ಅದ. ಹಾಗೆ ನಂದು ಇಲ್ಲಿ ಪಾರ್ಸಲು ಬಂದಿತ್ತು, ಅದನ್ನು ತೊಗೊಂಡೆ. ಆಮೇಲೆ ಇದು ನನ್ನ ತಂಗಿದು ಕ್ಲಿನಿಕ್ಕ ಹೋಗಿದ್ನಲ್ಲ ಅಂತ ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡೆ ಅಷ್ಟೇ. ಅಲ್ಲಿ ಯಾಕೆ ಹೋಗಿದ್ನೆ ಅಂತಂದ್ರೆ, ಇವತ್ತು ನಮ್ಮ ಅಕ್ಕನ ಮನೆಗೆ ಹೊಂಟಿದ್ದೆ ನಾನು. ಈ ಅಕ್ಕ ನನ್ನ ಕಸಿನ್ ಅಕ್ಕ, ನಮ್ಮ ಪಪ್ಪನ ಅಣ್ಣನ ಮಗಳು. ನಮ್ಮ ಊರಾಗೆ ಇರ್ತಾರೆ ಇವರು. ಇವತ್ತು ನನಗೆ ನಾಷ್ಟಕ್ಕೆ ಕರೆದಿದ್ಲು ಬಾ ಅಂಥೇಳಿ. ನನ್ನ ಮಗಳು ಹೋದ ತಕ್ಷಣ ಅವ್ರ ಮನೆಗೆ ಜೋಕಾಲಿ ಇತ್ತಲ್ಲ, ಜೋಕಾಲಿ ಆಡೋಕ್ಕೆ ಚಾಲೂ ಮಾಡಿದ್ಲ. ಆಮೇಲೆ ಅಕ್ಕ ನಮ್ಮ ಸಲಿಂದ ಸೂಸ್ಲಾ ಬಜ್ಜಿ ಮಾಡಿದ್ಲು. ನಮ್ಮ ಸೈಡ್ ಸ್ಪೆಷಲ್ ಅಲ್ಲ, ಉತ್ತರ ಕರ್ನಾಟಕದವ್ರದ್ದು. ಹಾಗೆ ಅದ್ರ ಜೊತೆಗೆ ಜಾಮೂನ್ ಮಾಡಿದ್ಲಪ್ಪ. ಜಾಮೂನ್ ಮಾತ್ರ ಭಾರಿ ಯಮ್ಮಿ ಆಗಿದ್ದು. ನನ್ಯಾಗ ಜಾಮೂನ್ ಅಂದ್ರೆ ಭಾಳ ಇಷ್ಟ. ನಾ ಅದನ್ನೇ ಹೇಳಕತ್ತಿದ್ದೆ, ತಿನ್ನು, ನಾ ಏನು ಇಷ್ಟು ಚಲೋ ಮಾಡಲ್ಲ ಅಂತ ಹೇಳಿ. ಅದಾದ್ಮೇಲೆ ನಮ್ಮ ಅಕ್ಕ ಅವರು ಒಂದು ಹೊಸ ಸ್ಕೂಲ್ ಕಟ್ಸ್ಯಾರ. ಈಗ ನೆಕ್ಸ್ಟ್ ಜೂನಿಂದ ಈ ಸ್ಕೂಲ್ ಓಪನ್ ಆಗ್ತದ. ಸ್ಕೂಲು ಇನ್ನೂ ಸ್ವಲ್ಪ ಕೆಲಸ ನಡೆದಿತ್ತು, ಹಾಗಾಗಿ ನೋಡ್ಕೊಂಬರಮ್ಮು ಅಂತೇಳಿ ಹೋಗಿದ್ವಿ. ಸ್ಕೂಲ್ ಹೆಸರು ಸಂಸ್ಕಾರ ಭಾರತಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳಿ. ನಂಗರ ಸ್ಕೂಲ್ ಹೆಸರು ಭಾಳ ಇಷ್ಟ ಆಯ್ತಾ. ಆಮೇಲೆ ಈ ಸ್ಕೂಲು CBSE ಸ್ಕೂಲ. ಅಲ್ಲಿಂದ ಬಂದು ನಂಗೆ ರೆಸ್ಟ್ ಮಾಡೋಕ್ಕೆ ಆಗಲಿಲ್ಲ, ಯಾಕಂದ್ರೆ ನಂದೊಂದು ಪಾರ್ಸಲ್ ಬಂದಿತ್ತು. ಇದನ್ನ ಅನ್ಪ್ಯಾಕ್ ಮಾಡಿ ವಿಡಿಯೋ ಮಾಡೋದಿತ್ತು ನಂಗೆ. ಆ ವಿಡಿಯೋ ಮಾಡ್ಕೋತ ಕೂತೀನಿ. ಆದ್ರೆ ಇಲ್ಲಿ ನೋಡ್ರಿ, ಇವರು ನಮ್ಮ ಮನೆ ಮುಂದಿನ ಕೆಂಪು ಮಣ್ಣು ತೊಗೊಂಡು ಅದರಿಂದ ಆಟ ಸಾಮಾನು ಮಾಡ್ಯಾರ. ಆಟ ಸಾಮಾನು ಮಾತ್ರ ಭಾಳ ಚಲೋ ಆಗಿದ್ದು. ಹಂಗಾಗಿ ನಾ ಒಂಚೂರು ವಿಡಿಯೋ ಮಾಡಿದೆ. ಇವ ಬಾಲ್ ಮಾಡ್ಯಾನಂತ ಬಿಸಾಕ್ತಾನೆ ನೋಡ್ರಿ.